ಏನು ಸತ್ಯ ಅವರೇ ಇದು? ಕಾರ್ತಿಕ್ಗೆ ಆ ಲೆವೆಲ್ಗೆ ವರ್ಕ್ ಮಾಡಿದ್ದಾರೆ. ನನಗಂತೂ ನೋಡೋದಕ್ಕೆ ಆಗ್ತಿಲ್ಲ ಅವರನ್ನ. ನಿಮ್ಮ ಮುಂದೆ ಯಾರು ಕಾರ್ತಿಕ್ ಅವ್ರ ಮೇಲೆ ಕೈ ಎತ್ತೋ ಧೈರ್ಯ ಮಾಡಿರಲ್ಲ. ಆದರೂ ನೀವು ಹೋಗೋದ್ರೊಳಗಡೆ ಕಾರ್ತಿಕ್ ಅವ್ರಿಗೆ ಇಷ್ಟೊಂದು ಹೊಡೆದಿದ್ದಾರೆ ಅಂದರೆ ತುಂಬ ಅನ್ಯಾಯ ಇದು. ಹೌದು ಬಾವ, ಆ ACP ನನ್ನ ಮೇಲಿನ ಕೋಪನ ಕಾರ್ತಿಕ್ ಮೇಲೆ ತೀರಿಸ್ಕೊಂಡಿದ್ದಾರೆ. ಲೋಟ ಹಿಡ್ಕೊಳ್ಳೋಕ್ಕೂ ಅವ್ರಿಗೆ ಆಗ್ತಿಲ್ಲ. ಹಿಂದೆ ನಾನು ಇದನ್ನೆಲ್ಲ ನೋಡಿದ್ದೀನಿ, ಅನುಭವಿಸಿದ್ದೀನಿ. ಆದರೆ ನಾನಾಗ ಕಳ್ಳ, ಫ್ರಾಡ್, ನನಗೆ ಹೊಡೆದ್ರೆ ಅನುಭವಿಸ್ಬೋದು. ಆದರೆ ಪಾಪ ಕಾರ್ತಿಕ್ ಅವ್ರಿಗೆ ಯಾಕೆ ಈ ಶಿಕ್ಷೆ ಅಂತ? ನಮ್ಮ ಕಾನೂನು ಅಪರಾಧಿಗೆ ಶಿಕ್ಷೆ ಆಗದೆ ಹೋದರೂ ಪರವಾಗಿಲ್ಲ, ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನತ್ತೆ. ಛೇ, ಇಲ್ಲಿ ನೋಡಿದ್ರೆ ಇಂಥ ದೊಡ್ಡ ಅನ್ಯಾಯನೇ ಆಗೋಗಿದೆಯಲ್ಲ ಸತ್ಯ ಅವರೇ. ನನ್ನ ಕೈ ಮೀರಿ ಈ ಘಟನೆ ನಡೆದೋಯ್ತು ಭಾವ. ಎಲ್ಲೋ ಒಂದು ಕಡೆ ನಾನೇ ಇದಕ್ಕೆಲ್ಲ ಕಾರಣ ಆಗೋದನ್ನ ಅಂತ ಗಿಲ್ಟ್ ಕಾಡ್ತಾ ಇದೆ. ಇಲ್ಲ, ಕಾರ್ತಿಕ್ಗೆ ಹಿಂಗೆಲ್ಲ ಆಗಬಾರ್ದಿತ್ತು. ನಾವಿದನ್ನು ಸುಮ್ಮನೆ ಬಿಡಬಾರ್ದು ಸತ್ಯ ಅವರೇ. ನಾನೇನಾದರೂ ಪೊಲೀಸ್ ಆಗಿಲ್ಲದೆ ಹೋಗಿದ್ದಿದ್ರೆ ಆ ACPನ ನಾನೇ ಒಂದು ಕೈ ನೋಡ್ಕೋತಿದ್ದೆ. ಈಗ ನಾನೇನಾದರೂ ಮಾಡೋದಕ್ಕೆ ಹೋದರೆ ನನ್ನ ಕೈಲಿರೋ ಅಧಿಕಾರನೂ ಕಿತ್ಕೊಂಡ್ಬಿಡ್ತಾರೆ. ಆಗ ನಾನು ಏನೂ ಮಾಡೋದಕ್ಕಾಗಲ್ಲ. ಈ ಅಧಿಕಾರ ಅನ್ನೋದು ಬಿಸಿ ತುಪ್ಪದ ಥರ ಸುಡ್ತಿದೆ ನನ್ನನ್ನು. ನನಗೆ ಅರ್ಥ ಆಗತ್ತೆ, ಆದರೆ ಇದಕ್ಕೆ ತಕ್ಕಾಗಿರೋ ಪ್ರತಿಫಲ ಅವನು ಅನುಭವಿಸ್ತಾನೆ. ನಾನು ಬರ್ತೀನಿ. ಆಗಿದ್ದನ್ನೆಲ್ಲ ನೆನೆಸ್ಕೊಂಡು ಬೇಜಾರು ಮಾಡ್ಕೊಡೋದ್ರಲ್ಲಿ ಏನು ಸುಖ ಇದೆ ಹೇಳು? ಬಂದಿದ್ದೆಲ್ಲ ಬರಲಿ, ಆ ಭಗವಂತನ ದಯೆ ಒಂದಿರಲಿ ಅಂತ ಇರೋದೇ ವಾಸಿ. ಇಂಥ ಪರಿಸ್ಥಿತಿಲೂ ಎಷ್ಟು ಸ್ಪೋರ್ಟಿವ್ ಆಗಿದ್ದೀರಾ ನೋಡಿ. ಬೇರೆ ಆಪ್ಷನ್ ಏನಿದೆ ಬಾಲ? ಹೀಗಾಯಿತು ಅಂತ ಡಿಪ್ರೆಸ್ ಆಗಿರೋದ್ಕಿಂತ ಖುಷಿಯಾಗಿರೋದೇ ಮೇಲು ಅಂತ ಈ ಥರ ಇದ್ದೀನಿ. ಬಾವಾ, ಯಾಕೆ ಬಾವಾ ಒಂಥರ ಇದ್ದೀರಾ? ಏನಾದರೂ ಪ್ರಾಬ್ಲಮ್ಮಾ? ಏನು ಯೋಚನೆ ಮಾಡ್ತಿದ್ದೀರಾ ಬಾವಾ? ಏನಿಲ್ಲ ಕಣ, ಕಾರ್ತಿಕ್ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಇನ್ನೇನು ಯೋಚನೆ ಬಾವಾ? ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಯ್ತಲ್ಲ. ಕಾರ್ತಿಕ್ ಬಾವಂದು ಏನೂ ತಪ್ಪಿಲ್ಲ ಅಂತ ಪ್ರೂವ್ ಆಗಿ ಅವ್ರು ಇವಾಗ ಜೈಲಿಂದನೂ ಆಚೆ ಬಂದಾಯ್ತು. ಇವಾಗ ಇನ್ನೇನು? ಹೌದು, ಆದರೆ ಅವ್ರ ಸ್ಥಿತಿ ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ ಕಣ. ಪಾಪ ಮಾಡದೇ ಇರೋ ತಪ್ಪಿಗೆ ಜೈಲಿಗೆ ಹೋಗಿ ತುಂಬ ಕಷ್ಟ ಅನುಭವಿಸ್ಬಿಟ್ರು. ನಾವೆಲ್ಲ ಹೆಂಗೆಂಗೋ ಬೆಳೆದವರು, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಆದರೆ ಕಾರ್ತಿಕ್ ಆಗಲ್ಲ ಕಣ. ತುಂಬ ಒಳ್ಳೆ ಮನೆತನದಲ್ಲಿ ಐಷಾರಾಮಿ ಜೀವನ ನೋಡ್ಕೊಂಡು ಬೆಳೆದವನು. ಅವ್ರಿಗೆ ಇದನ್ನೆಲ್ಲ ತಡ್ಕೊಳಕ್ಕಾಗಲ್ಲ ಕಣೋ. ಹೌದು ಬಾವ, ಅದೇನೋ ನಿಜ. ನನಗೂ ಕಾರ್ತಿಕ್ ಬಾವನ ಹಾಗೆ ನೋಡಿ ತುಂಬ ಹಿಂಸೆ ಆಯಿತು. ಅವ್ರಿಗೆ ಒಂದು ಲೋಟ ನೀರು ತಗೊಳಕ್ಕೂ ಆಗ್ತಿಲ್ಲ ಕಣೋ. ಪಾಪ ಅವ್ರ ಕೈ ನಡುಕ್ತಿತ್ತು ಗೊತ್ತಾ. ತುಂಬ ಸಂಕಟ ಆಗ್ಬಿಡ್ತು ಕಾರ್ತಿಕ್ ಅವ್ರನ್ನ ಹಾಗೆ ನೋಡಿ. ಪಾಪ ಕೆಲವೊಂದ್ಸಲಿ ಮಾಡದೇ ಇರೋ ತಪ್ಪಿಗೆ ಸಿಕ್ಕಾಕೊಂಡು ಸುಮ್ಮನೆ ಅನುಭವಿಸ್ಬೇಕಾಗತ್ತೆ. ಎಷ್ಟೇ ಶ್ರೀಮಂತಿಕೆ ಇದ್ರೂ ಒಂದು ದಿನಕ್ಕೂ ಶ್ರೀಮಂತಿಕೆ ಅನ್ನೋ ದರ್ಪನ ತೋರಿಸ್ಕೊಂಡವ್ರಲ್ಲ. ನನಗಂತೂ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಾನು
ತರಕಾರಿ ಅಂಗಡಿ ಓಪನ್ ಮಾಡಬೇಕು ಅಂದ್ಕೊಂಡಾಗ ಬೆಳಗಿನ ಜಾವನೇ ಬಂದು ಮೂಟೆ ಹೊರಕ್ಕೂ ಹಿಂದೆ ಮುಂದೆ ನೋಡಿದವರಲ್ಲ ಕಣವರು. ಅಂಥದ್ರಲ್ಲಿ ಒಂದು ಲೋಟ ನೀರು ತಗೊಳಕ್ಕೂ ಆಗ್ತಿಲ್ಲ ಕಣವ್ರ ಕೈಯಿಂದ. ಛೇ, ಪ್ಲೀಸ್ ಬಾವ, ನೀವು ಬೇಜಾರು ಮಾಡ್ಕೊಂಬೇಡಿ. ಏನೋ ಆಗಿದ್ದಾಗೋಯ್ತು. ಇದೆಲ್ಲ ಗೊತ್ತಿದ್ದು ನಮ್ಮ ಸತ್ಯನೇ ಸುಮ್ಮನಿರ್ಬೇಕಾದ್ರೆ ಇನ್ನು ನಾವೇನು ಮಾಡೋಕ್ಕಾಗತ್ತೆ ಹೇಳಿ? ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಇದೆಲ್ಲ ಬಹಳ ಸಹಜ ಅಲ್ವಾ ಭಾವ? ಕೆಲವೊಂದ್ಸಲಿ ಸತ್ಯ ಗೆಲ್ಲಬೇಕು ಅಂದರೆ ಅಮಾಯಕರು ಕೂಡ ನೋವು ಅನುಭವಿಸ್ಬೇಕಾಗುತ್ತೆ. ನಮ್ಮ ಭಾವನ ವಿಚಾರದಲ್ಲೂ ಅದೇ ಆಗಿದೆ ಅನ್ಕೊಳ್ಳೋಣ. ಅಷ್ಟೇ, ಬೇರೆ ದಾರಿನೇ ಇಲ್ವಲ್ಲ. ಸರಿ ಬಾವ, ನನಗೆ ಸ್ವಲ್ಪ ಗ್ಯಾರೇಜಲ್ಲಿ ಕೆಲಸ ಇದೆ, ನಾನು ಹೊರಡ್ತೀನಿ. ನೀವು ಫ್ರೀ ಇದ್ದರೆ ಅಲ್ಲಿಗೆ ಬಂದುಬಿಡಿ. ಸುಮ್ಮನೆ ಇದನ್ನೇ ಯೋಚನೆ ಮಾಡಿಕೊಂಡು ಕೊರಗಬೇಡಿ. ಓಕೆ, ಬಾಯ್. ಸರಿ ಬಾವ. ACPಗೆ ಏನಾದರೂ ಮಾಡಬೇಕಲ್ಲ. ಈ ಹುಡುಗರನ್ನ ಇಟ್ಕೊಂಡು ಮಾಡೋಣ ಅಂದರೆ ಅವ್ರು ಸತ್ಯಾಗಿ ಹೇಳ್ಬಿಟ್ರೆ ಕಷ್ಟ. ನಾನೇ ಏನಾದರೂ ಮಾಡಬೇಕು. ಲೇ ACP, ನನ್ನ ಫ್ರೆಂಡ್ಗೆ ಹೊಡೆದಿದೆಯಲ್ವಾ, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೋ. ಯಾವುದೇ ಕಾರಣಕ್ಕೂ ನಿನ್ನ ಸುಮ್ಮನೆ ಬಿಡಲ್ಲ. ಅತ್ತೆ 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 ಚಿಕ್ಕತ್ತೆ, ನಿಮಗೊಂದು ಗುಡ್ ನ್ಯೂಸ್. ಮನೆಗೆ ಬೆಂಕಿ ಹತ್ಕೊಂಡು ಧಗ ಧಗ ಅಂತ ಉರಿತಾ ಇದೆ. ನಿಮಗೆ ಗುಡ್ ನ್ಯೂಸ್. ಬುದ್ಧಿ ಬೇಡವಾ? ಯಾವಾಗ ಎಲ್ಲಿ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ವಾಳಿ ಅಂದ್ರೆ ನಿಮಗೆ? ಈಗಾಗಲೇ ಮನೇಲಿ ಇಷ್ಟೆಲ್ಲ ನಡೆದಿದೆ ಅಂತ ನಾವೆಲ್ಲರೂ ಆಲ್ರೆಡಿ ನೋವಲ್ಲಿದ್ದೀವಿ. ನೀವೀಗ ಏನೇನೋ ಹೇಳಿ ಇನ್ನಷ್ಟು ನೋವು ಮಾಡಬೇಡಿ. ಅಯ್ಯೋ ಚಿಕ್ಕತ್ತೆ, ನಿಮ್ಮ ನೋವೆಲ್ಲ ಒಂದೇ ಕ್ಷಣದಲ್ಲಿ ಮಾಯ ಆಗುವಂಥ ನ್ಯೂಸ್ ತಂದಿದ್ದೀನಿ. ಗೊತ್ತಾಗ್ಲಿಲ್ವಾ? ನಿಜವಾಗ್ಲೂ ಗೊತ್ತಾಗ್ಲಿಲ್ವಾ? ಗೆಸ್ ಮಾಡಿ ನೋಡೋಣ. ಸುಹಾಸ್, ಸುಮ್ಮನೆ ರೇಗಿಸ್ತಾ ನಿಂತ್ಕೋಬೇಡಿ. ಅದೇನು ಹೇಳಬೇಕು ಅಂತಿದ್ರು ಹೇಳಿ. ಅಯ್ಯೋ ಅತ್ತೆ, ಹೇಳ್ತೀನಿ. ಅದಕ್ಕೆ ತಾನೇ ಬಂದಿರೋದು. ಅದು ನನ್ನ ಡಾರ್ಲಿಂಗ್ಗೆ ಕೀರ್ತನ್ಗೆ ಬೇಲ್ ಸಿಕ್ಕಿದೆ ಅಂತೆ. ಇವತ್ತು ರಾತ್ರಿ ಎಲ್ಲ ಪ್ರೊಸೀಜರ್ ಮುಗಿಯುತ್ತೆ, ಕರ್ಕೊಂಡು ಹೋಗ್ಬಹುದು ಅಂತ ಹೇಳಿದ್ರು ಲಾಯರು. ಪಾಪ ನನ್ನ ಡಾರ್ಲಿಂಗ್ ಎಷ್ಟು ಕಷ್ಟಪಡ್ತಿದ್ದಾಳೋ ಏನೋ. ಏನು ಪಾಪ? ಅವಳಿಗೆ ಪಾಪ ಅಂದವ್ರಿಗೆ ಪಾಪ ತಟ್ಟತ್ತಷ್ಟೇ. ಬೇರೆಯವರಿಗೆ ಕಷ್ಟ ಕೊಟ್ಟು ಕೆಟ್ಟ ಸಂತೋಷ ಅನುಭವಿಸ್ತಿದ್ದಲ್ಲ, ಇವಾಗ ಗೊತ್ತಾಗ್ಲಿ ಅವಳಿಗೆ ನೋವು ಅಂದ್ರೆ ಏನಿರುತ್ತೆ, ಹೇಗಿರುತ್ತೆ ಅಂತ. ನೀವೇ ಹೀಗಂದ್ರೆ ಹೇಗತ್ತೆ? ಅವಳು ನಿಮ್ಮ ಮಗಳು. ತಪ್ಪು ಮಗಳು ಮಾಡಿದ್ರು ತಪ್ಪೆ, ಸೊಸೆ ಮಾಡಿದ್ರು ತಪ್ಪೆ. ಬಿಡಕ್ಕ ಹೋಗ್ಲಿ. ಸುಮ್ಮನೆ ನೀನು ಯಾಕೆ ಮಾತಾಡಿ ಬಾಯಿ ನೋಯಿಸ್ಕೋತೀಯ? ಹೀಗಾದರೂ ಆಗಿ ಅವಳು ಬುದ್ಧಿ ಕಲಿತಾಳೆ ಅಂತ ಅಂದ್ಕೊಂಡ್ರೆ ಇಷ್ಟು ಬೇಗ ಬೇಲ್ ಸಿಕ್ಬಿಡ್ತಾ? ಇದರಲ್ಲೇ ಗೊತ್ತಾಗತ್ತಲ್ವಾ ಅವಳು ಯಾವ ರೇಂಜಿಗೆ ಕಾಂಟ್ಯಾಕ್ಟ್ಸ್ನ ಇಟ್ಕೊಂಡಿದ್ದಾಳೆ ಅಂತ. ಸಿಕ್ಕಾಪಟ್ಟೆ ಕ್ಲೆವರ್ ಇದ್ದಾಳೆ ಅವಳು. ಅದಕ್ಕೆ ಇಷ್ಟು ಬೇಗ ಬೇಲ್ ಸಿಕ್ಕಿ ಹೊರಗೆ ಬರ್ತಿರೋದು. ಕರೆಕ್ಟ್. ನಿಮಗೆಲ್ಲ ಅವಳಿಂದ ತುಂಬ ತೊಂದರೆ ಆಗಿದೆ. ಅದಕ್ಕೆ ನಿಮ್ಗಳಿಗೆ ಅವಳ ಮೇಲೆ ಕೋಪ ನ್ಯಾಯವಾಗೇ ಇರೋದು. ಆದರೆ ನನಗೆ ಅವಳು ಜೀವನ ಎಲ್ಲ. ಏನೂ ಅಲ್ಲದೆ ಇರೋ ನನ್ನ ಅವಳು ಪ್ರೀತಿಸ್ತಾಳೆ.
ನನ್ನ ಮನೆಯವರೇ ನನ್ನ ದೂರ ಮಾಡಿದಾಗಲೂ ನನ್ನ ಹೆಂಡತಿ ಕೈ ಬಿಟ್ಟಿಲ್ಲ ಅತ್ತೆ. ಅವಳು ಜೈಲ್ಗೆ ಹೋಗಿದ್ದನ್ನ ನನ್ನ ಕಣ್ಣಿಂದ ನೋಡೋಕ್ಕಾಗಲಿಲ್ಲ ಅತ್ತೆ. ಹಾಗಾಗಿ ಅವಳು ಆಚೆ ಬರ್ತಿದ್ದಾಳೆ ಅನ್ನೋದು ನಂಗೆ ತುಂಬ ಖುಷಿ ವಿಚಾರ. ಅವಳ ಬಗ್ಗೆ ಅಷ್ಟು ಪ್ರೀತಿ ವಿಶ್ವಾಸ ಇದ್ದಿದ್ರೆ ಅವಳನ್ನು ಕೂರಿಸ್ಕೊಂಡು ತಿದ್ದಿ ಬುದ್ಧಿ ಹೇಳಬೇಕಾಗಿತ್ತು, ಅವಳಿಗೆ ಸಹಾಯ ಮಾಡೋದಲ್ಲ. ಕೆಟ್ಟದ್ದೋ ಒಳ್ಳೇದೋ ಎಲ್ಲ ಕೀರ್ತನ ನಿರ್ಧಾರ ಮಾಡ್ತಾಳೆ ಅತ್ತೆ. ಅವಳು ಏನು ಹೇಳ್ತಾಳೋ ನಾನು ಕೇಳ್ತೀನಿ, ಅಷ್ಟೇ ನನಗೆ ಗೊತ್ತಿರೋದು. ಹೀಗಿದ್ರೆ ಹೇಗೆ ಸುಹಾಸ್? ನೀವು ಸ್ವಲ್ಪ ಯೋಚನೆ ಮಾಡಬೇಕು ಅಲ್ವಾ? ಖುಷಿ ವಿಚಾರನ ನಿಮ್ಗಳ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದೆ. ಖುಷಿ ಆಗಲ್ಲ ಅಂದರೆ ಬೇಡ ಬಿಡಿ ಅತ್ತೆ. ಆದರೆ ಕೀರ್ತನಾಗಿ ಬುದ್ಧಿ ಹೇಳಿ ಅಂತ ಅನ್ಬೇಡಿ, ಅದು ನನ್ನಿಂದ ಸಾಧ್ಯ ಇಲ್ಲ. ಕೀರ್ತನ ನನ್ನ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ನಾನು ತೋರಿಸ್ತಿರೋ ಕೃತಜ್ಞತೆ ಇದು. ನೋಡಿದ್ಯಾ ಕೈ ಸುಹಾಸ್ನ? ಕೀರ್ತನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಅಂತ. ಒಂಥರ ವಿಚಿತ್ರ ಜೋಡಿ ಇವರಿಬ್ಬರದು. ನಿಜ ಕಣೆ, ನಮ್ಮ ಕೀರ್ತನ ಥರ ದುಷ್ಟತನ ಇಲ್ಲ ಇವನಲ್ಲಿ. ಇವನು ಒಳ್ಳೆಯವನೇ, ಆದರೆ ಅವಳ ಜೊತೆ ಸೇರಿಕೊಂಡು ಹಾಳಾಗಿ ಹೋಗಿದ್ದಾನೆ. ಆದರೂ ಅವರಿಬ್ಬರು ಹೇಗೆ ಒಂದಾದ್ರು, ಹೇಗೆ ಪ್ರೀತಿ ಮಾಡಿದ್ರು ಆ ದೇವ್ರೇ ಬಲ್ಲ. ಅದು ಬಿಡಿ, ಈಗ ಕೀರ್ತನ ವಾಪಸ್ ಬರ್ತಾ ಇದ್ದಾಳಲ್ಲ, ಇಲ್ಲಿ ಬಂದು ಇನ್ನೇನು ಅವಾಂತರ ಮಾಡ್ತಾಳೋ ಏನೋ. ಅವಳು ಬಂದು ಮತ್ತೆ ತನ್ನ ಬಾಲ ಏನಾದರೂ ಬಿಚ್ಚಿದ್ರೆ ಆ ಬಾಲನ ಹೇಗೆ ಕಟ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನು ನಾನು ಮಾಡ್ತೀನಿ. ಮಗನೇ, ಸರಿಯಾಗಿ ಸಿಕ್ಕಿದ್ಯಾ. ಇವತ್ತು ನಿನಗೊಂದು ಗತಿ ಕಾಣಿಸ್ದೆ ಬಿಡಲ್ಲ ಕಣ. ಬರ್ತೀನಿ ಇರು. ಯಾರದು? ಯಾವ ಏನಾಯ್ತು? ಯಾರು? ಅಯ್ಯಪ್ಪ, ಯಾರು? ಯಾಕೋ ಹೊಡಿತಾ ಇದೆಯಾ? ನನ್ನ ಯಾರು ಅಂತ ಗೊತ್ತಾನಲ್ಲ, ನನ್ನ ಏಸಿಬೇಕು, ಬಿಟ್ಬಿಡ ನನ್ನ. ಅಯ್ಯಪ್ಪ, ಮಗನೇ, ಯಾರು ಅಂತ ಗೊತ್ತಾದ್ರೆ ನಿನಗಿದೆ ಕಣೋ, ನಿನಗಿದೆ ಮಾರಿಯಪ್ಪ. ಯಾಕೋ ಹೊಡಿತಾ ಇದೆಯಾ? ಅದನ್ನ ನಾವು ಹೇಳ್ಬಿಟ್ಟು ಹೊಡಿಯೋ. ಬೀದರಲ್ಲಿ 45 ಡಿಗ್ರಿ ಉಷ್ಣಾಂಶ, ಇಲ್ಲಿ ಮರದ ಕೆಳಗಡೆ ನಿಂತ್ಕೊಂಡಿದ್ಯಾ ನೀನು? ಅಲ್ಲ, ಅಷ್ಟೊಂದು ತಾಪಮಾನ ಇದ್ರೆ ನಾನೇನೋ ಮಾಡ್ಲಿ? ಓ, ನೀನ್ ಏನೋ ಮಾಡಕ್ಕಾಗಲ್ವಾ? ಇರು, ನಾನು ಮಾಡ್ತೀನಿ. ಬಿಡೋ, ನನಗೆ ಬಿಡೋ. ಹೊಡಿಯೋದು ನಿಲ್ಸು, ನಿನಗೇನು ಬೇಕೆಲ್ಲ ಕೊಡ್ತೀನಿಲ್ಲ. ಅಯ್ಯಪ್ಪ, ಈ ಸರಿ ಮೈಸೂರಲ್ಲಿ ಟಿಕೆಟ್ಗೆ ಎಷ್ಟೆಲ್ಲ ರಾಜಕೀಯ ಆಯ್ತು, ಅದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಇಲ್ಲಿ ಅಲ್ವಾಕ್ ಬಂದಿದ್ಯಾ? ಯಾರೋ ನಿನ್ ಮೆಂಟ್ಲು, ರಾಜಕೀಯಕ್ಕೂ ನನಗೇನೋ ಸಂಬಂಧ? ಯಾವ್ದಾದಕ್ಕೂ ತಳ್ಕಾಕೊಂಡು ಹಿಡಿತೀಯಲ್ಲೋ, ಅವ್ರೇನೋ ಮಾಡ್ಕೊಂಡ್ರೆ ನಾನೇನೋ ಮಾಡ್ಲಿ? ತರಕಾರಿ ರೇಟ್ ಜಾಸ್ತಿ ಆದಾಗ ಹೋಟ್ಲಲ್ಲಿ ತಿಂಡಿ ಬೆಲೆ ಜಾಸ್ತಿ ಮಾಡ್ತಾರೆ. ಅದೇ ತರಕಾರಿ ರೇಟ್ ಕಡಿಮೆ ಆದಾಗ ಹೋಟ್ಲಲ್ಲಿ ತಿಂಡಿ ಬೆಲೆ ಯಾಕೆ ಕಡಿಮೆ ಮಾಡಲ್ಲ? ನಾನು 5 ಸ್ಟಾರ್ ಕ್ಯಾಂಟೀನ್ ಇಟ್ಟಿದ್ದೀನಿ, ನನ್ಗೆ ಯಾಕೆ ಹೊಡಿತಾ ಇದೆಯಾ? ಬಿಡೋ, ನಾನು ಬಿಟ್ರಲ್ಲಿ ಬದುಕೋತೀನಿ. ಬಿಡೋ. ಬಿಡ್ತೀನಿ ಸರ್, ಯಾಕೆ ಬಿಡ್ತೀನಿ? ಯಾರೋ ನಿಮ್ಮಲೇ, ಯಾರೋ. ನಮ್ಮ ಮನ್ಸು ನಾವು ಒಳ್ಳೇದ್ ಮಾಡಿದ್ರೆ ದೇವ್ರು, ಏನಂತೀರಾ? ಮಗನೇ, ಸಾಯಿಸ್ಬಿಡ್ತೀನಿ ನಿನ್ನ. ಸಾಯಿಸ್ಬಿಡ್ಯಾ? ಅಷ್ಟೊಂದು ನಂಬಿದ್ಯಾ ನಿಂಗೆ? ಕಣ್ಣ ಮುಚ್ಚೆ, ಕಾಡೆ ಗೂಡೆ ಉದ್ದಿನ ಮುಟ್ಟೆ ಉಳ್ಳೆ ಹೋಯ್ತು. ಯಾವ ನನ್ನ ಮಗ, ಹುಚ್ಚ ನನ್ನ ಮಗ.
ನಾಯಿ ಹೊಡೆದಾಗ ಹೊಡಾಕೊಂಡಲ್ಲಪ್ಪ ಅಯ್ಯಪ್ಪ ಅರೇ ಮಗನೇ ನೀನು ಸಿಗೋ ನಿನ್ನ ಮೂಳೆ ಚಕ್ರ ಎಣಿಸ್ಬಿಡ್ತೀನಿ ಅಯ್ಯಪ್ಪ ಅಯ್ಯಪ್ಪ ನನ್ನ ಗೆಳೆಯನಿಗೆ ಹೊಡೆದೆ ಅಲ್ವಾ ಮಗನೇ ಅನುಭವಿಸು. ಈಗ ನನ್ನ ಮನಸ್ಸು ನಿರಾಳ ಆಯಿತು. ನಾನು ಹೊಡೆದಿದ್ದಕ್ಕೆ ಕಾರಣ ಗೊತ್ತಾಗದೆ ನನ್ನ ಮಗನೇ ತಲೆ ಕೆಡ್ಸ್ಕೊಂಡು ಸತ್ತೋಗ್ಬಿಡ್ಬೇಕು ನೀನು. ಅಮ್ಮ ಯಾಕೆಲ್ಲರೂ ಹೀಗೆ ಕೂತಿದ್ದೀರಾ? ಏನಾಯ್ತು ರಾಯ್ರೆ? ನೀವು ಹುಷಾರಾಗಿದ್ದೀರಾ ತಾನೇ? ನಾನು ಹುಷಾರಾಗಿದ್ದೀನೋ ಇಲ್ವೋ ಅನ್ನೋದು ನಾನು ಕೇಳೋ ಪ್ರಶ್ನೆಗೆ ನೀನು ಕೊಡೋ ಉತ್ತರದ ಮೇಲಿದೆ. ನನಗೆ ಅರ್ಥ ಆಗಲಿಲ್ಲ. ಕೀರ್ತನಾಗೆ ಬೇಲ್ ಸಿಕ್ತಂತೆ, ನಿಜನಾ? ಹೌದು ರಾಯ್ರೆ, ನಿಜ. ಹಾಗಾದರೆ ವಾಪಸ್ ಬಂದು ಮತ್ತೆ ಮನೆ ಹಾಳು ಕೆಲಸ ಶುರು ಮಾಡ್ತಾಳೆ ಅನ್ನೋ? ಅಲ್ಲ, ಇಂಥವ್ರಿಗೆಲ್ಲ ಯಾಕೆ ಬೇಲ್ ಕೊಡ್ತೀರಾ ನೀವು? ಬೇಲ್ ಕೊಡೋದು ನಾವಲ್ಲ ಅತ್ತೆ, ಕೋರ್ಟು. ಲಾಯರ್ ಮುಖಾಂತರ ಬೇಲ್ ಸಿಕ್ಕಿದೆ. ಮನೆ ಹಾಳು ಮಾಡೋದಕ್ಕೆ ಸಾಕಲ್ಲ, ಇನ್ನೇನು ಬೇಕು? ಇನ್ನಿಲ್ಲಿಗೆ ಬಂದು ಅದೇನು ಅವಾಂತರ ಮಾಡ್ತಾಳೋ ದೇವ್ರಿಗೆ ಗೊತ್ತು. ಈ ಸಲ ಅದಕ್ಕೆ ಅವಕಾಶ ಇಲ್ಲ ಬಿಡು. ಅವತ್ತು ನೀನು ನಿರ್ಧಾರ ಮಾಡಿದ್ದೆ ಸರಿ. ಅವಳು ಈ ಮನೇಲಿರೋದು ಸರಿಯಲ್ಲ, ಇರಲೂಬಾರದು. ಕಸನ ಮನೆಯಲ್ಲಿ ಇಟ್ಕೊಂಡು ಅದು ಗಬ್ಬನಾರ್ತಿದೆ ಅಂತಂದರೆ ಮೊದಲು ಅದನ್ನು ಕ್ಲೀನ್ ಮಾಡಬೇಕು. ಹೌದು ದೊಡ್ಡಪ್ಪ, ನಮ್ಮ ಮನೇಲಿ ಇಷ್ಟೆಲ್ಲ ರಾಧಾ ಅಂತ ಆಗಿದ್ದು ಅವಳಿಂದಾನೆ. ಮೊದಲು ಅವಳನ್ನ ಮನೆಯಿಂದ ಆಚೆ ಹಾಕಿ, ಆಗ ಬುದ್ಧಿ ಕಲಿತಾಳೆ. ಡಾರ್ಲಿಂಗು, ಮೆತ್ತಗೆ ಮೆತ್ತಗೆ ಬಲಗಾಲಿಟ್ಟು ಒಳಗಡೆ ಬಾ. ಬಾ ಡಾರ್ಲಿಂಗು. ಅತ್ತೆ, ಮಾವ, ನಿಮ್ಮ ಮಗಳು ಬಂದು. ಯಾಕೆ ಎಲ್ರು ಹೀಗೆ ನೋಡ್ತಾ ಇದ್ದೀರಾ? ಯಾಕೆ ಅಂದರೆ ಮತ್ತೆ ಇಲ್ಲಿಗೆ ಯಾಕೆ ವಾಪಸ್ ಬಂದೆ ಅಂತ ನೋಡ್ತಾ ಇದ್ದೀವಿ. ಅಮ್ಮ, ಇಲ್ಲಿಗಲ್ದೆ ಇನ್ನು ಎಲ್ಲಿಗಮ್ಮ ಹೋಗ್ಲಿ? ಅಳಿಯಂದ್ರೆ, ನಿಮ್ಮ ಹೆಂಡತಿಗೆ ನೀವೇ ಹೇಳ್ತಿರೋ ಇಲ್ಲ ನನ್ನ ಬಾಯಿಂದಾನೇ ಬರಬೇಕು ಅಂತ ಕಾಯ್ತಾ ಇದ್ದೀರೋ? ನೋಡಿ ಸುಹಾಸ್, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೂ ನಿಮ್ಮ ಹೆಂಡತಿಗೂ ಈ ಮನೆಯಲ್ಲಿ ಜಾಗ ಇಲ್ಲ. ಅದನ್ನ ಯಾವತ್ತೋ ಹೇಳಾಗಿದೆ. ಮತ್ತೆ ಯಾವ ಮುಖ ಇಟ್ಕೊಂಡು ಈ ಮನೆಗೆ ಬಂದಿದ್ದೀರೋ ನನಗಂತೂ ಗೊತ್ತಿಲ್ಲ. ಈ ಕ್ಷಣಕ್ಕೆ ನೀವು ಇಲ್ಲಿಂದ ಹೊರಡಬೇಕು. ಮತ್ತೆ ಯಾವತ್ತೂ ನಮ್ಮ ಮನೆ ಕಡೆ ತಿರುಗು ಕೂಡ ನೋಡಬಾರ್ದು. ಅಮ್ಮ, ನೀನು ಈ ಮಾತು ಹೇಳ್ತಾ ಇದೆಯಾ? ಅದು ನಿನ್ನ ಮಗಳಿಗೆ. ಅಮ್ಮ, ನಾನು ಈ ಮನೆ ಬಿಟ್ಟು ಎಲ್ಲಿಗಮ್ಮ ಹೋಗ್ಲಿ? ಎಲ್ಲಾದ್ರೂ ಹಾಳಾಗಿ ಹೋಗು, ನನಗೇನು. ನೀನ್ ಮಾಡಿರೋ ಮೋಸಕ್ಕೆ, ನಂಬಿಕೆ ದ್ರೋಹಕ್ಕೆ ಈ ಮನೆ ಶಾಶ್ವತವಾಗಿ ನಿನ್ನ ಮುಚ್ಚೋಯ್ತು. ನನಗೆ ಮೊದಲಿಂದಲೂ ನಿನ್ನ ನಡವಳಿಕೆ ಬಗ್ಗೆ ಆಕ್ಷೇಪ ಇದ್ದೇ ಇತ್ತು. ಸೀತನಿಗೋಸ್ಕರ, ನನ್ನ ಸೊಸೆಗೋಸ್ಕರ ನಾನು ಸುಮ್ಮನೆ ಇದ್ದೆ. ಆದರೆ ಈಗ ಆ ಕಾರಣಗಳೆಲ್ಲ ಮುಗಿದು ಹೋದವು. ನನ್ನ ಹೆಂಡ್ತಿನೇ ನೀನು ಇಲ್ಲಿರೋದು ಬೇಡ ಅಂತ ಹೇಳಿದ ಮೇಲೆ ನೀನು ಇಲ್ಲಿರೋದು ಬೇಡ. ನೋಡಿ ಆಚೆ. ಸುಮ್ಮನೆ ಮಾತು ಬೇಡ, ನಡಿ ಆಚೆ. ಅಮ್ಮ, ಅಮ್ಮ ಪ್ಲೀಸ್ ಅಮ್ಮ, ಅಮ್ಮ ಪ್ಲೀಸ್ ನನ್ನನ್ನು ಕ್ಷಮಿಸಮ್ಮ. ದಯವಿಟ್ಟು ಹಾಗೆ ಹೇಳ್ಬೇಡ ಅಮ್ಮ. ಅಪ್ಪ ಪ್ಲೀಸ್ ಅಪ್ಪ, ನನ್ನನ್ನು ಕ್ಷಮಿಸು. ದಯವಿಟ್ಟು ನನ್ನನ್ನು ಈ ಮನೆಯಿಂದ ಆಚೆ ಹಾಕ್ಬೇಡ ಅಪ್ಪ. ಸತ್ಯ,
ಇವಳನ್ನು ಝಾಡಿಸಿ ಒದ್ದು ಹೊರಗೆ